ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಚಿವರ ನಡುವೆ ವಾಗ್ವಾದ ಶುರುವಾಗಿರುವಂತಹದ್ದು. ಕೈ ಮಿಲಾಯಿಸುವ ಹಂತಕ್ಕೆ ಹೋದ ಕಾಂಗ್ರೆಸ್ ಗಲಾಟೆ. ಬೆಂಗಳೂರಿನಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹದ್ದು. ಅದು ಕೂಡ ಸಿಎಂ ಎದುರೇ ಸಚಿವರ ನಡುವೆ ಮಾತಿನ ಚಕಮಕಿ ನಡೆದಿರುವಂತಹದ್ದು. ಶರಣಪ್ರಕಾಶ್ ಪಾಟೀಲ್ ವರ್ಸಸ್ ಬೋಸರಾಜ್ ಇವರ ಇಬ್ಬರ ನಡುವೆ ಜಗಳ ಆಗಿರುವಂತಹದ್ದು. ಶರಣಪ್ರಕಾಶ್ ಮೇಲೆ ಆರೋಪ ಮಾಡಿರುವಂತಹ ಬೋಸರಾಜ್ ಏನಂತ ಆರೋಪ ಮಾಡಿದ್ರು? ರಾಯಚೂರು ಜಿಲ್ಲೆಯ ವರ್ಗಾವಣೆಗಳು ಗಲಾಟೆಗೆ ಪ್ರಮುಖ ಕಾರಣ ಆಗಿದೆ. ಶರಣಪ್ರಕಾಶ್ ಪಾಟೀಲ್ ರಾಯಚೂರಿನಲ್ಲಿ ಹಿಡಿತ ಸಾಧಿಸುತ್ತಿದ್ದಾರೆ. ನಾನು ರಾಯಚೂರು ಜಿಲ್ಲೆಯವನು, ವರ್ಗಾವಣೆಗೆ ಯಾಕೆ ಪತ್ರ ನೀಡುತ್ತೀರಾ? ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಹೀಗಂತ ಬೋಸರಾಜ್ ಅವರು ಆರೋಪ ಮಾಡಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಉತ್ತರದಿಂದ ಶಾಂತವಾಗದ ಬೋಸರಾಜ್ ಇಬ್ಬರ ಮಧ್ಯೆ ಗಲಾಟೆಯಾಗಿ ಕೈ ಮಿಲಾಯಿಸುವಂತಹ ಹಂತಕ್ಕೆ ಹೋಗಿದ್ರು ಎನ್ನಲಾಗಿದೆ. ಎಸ್, ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಚಿವರ ನಡುವೆ ಈಗ ವಾಗ್ವಾದ ಶುರುವಾಗಿರುವಂತಹದ್ದು. ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ? ಸಿಎಂ ಎದುರೇ ಇಬ್ಬರು ಸಚಿವರುಗಳು, ಇಬ್ಬರು ಶಾಸಕರುಗಳು ಈ ರೀತಿಯಾಗಿ ವರ್ತನೆಯನ್ನ ತೋರ್ತಾ ಇರುವಂತಹದ್ದು. ಅದರಲ್ಲಿ ರಾಯಚೂರಿನ ಶರಣಪ್ರಕಾಶ್ ಪಾಟೀಲ್ ಜೊತೆಗೆ ಬೋಸರಾಜ್, ಶರಣಪ್ರಕಾಶ್ ಅವರ ಮೇಲೆ ಆರೋಪ ಮಾಡಿರುವಂತಹ ಬೋಸರಾಜ್ ಇವರ ಇಬ್ಬರ ನಡುವೆ ಈಗ ಜಗಳ ಶುರುವಾಗಿರುವಂತಹದ್ದು. ಶರಣಪ್ರಕಾಶ್ ವರ್ಸಸ್ ಬೋಸರಾಜ್ ಅವರ ನಡುವೆ ಈಗ ಜಗಳ ಶುರುವಾಗಿರುವಂಥದ್ದು. ಶರಣಪ್ರಕಾಶ್ ಮೇಲೆ ಆರೋಪ ಮಾಡಿರುವಂತಹ ಬೋಸರಾಜ್ ಏನಂತ ಆರೋಪ ಮಾಡಿದ್ರು ಅಂದರೆ, ರಾಯಚೂರು ಜಿಲ್ಲೆಯ ವರ್ಗಾವಣೆಗಳು ಅಂದರೆ ಟ್ರಾನ್ಸ್ಫರ್ ದಂಧೆ ಇದೆಯಲ್ಲ, ಈ ಒಂದು ಟ್ರಾನ್ಸ್ಫರ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವರ್ಗಾವಣೆಯ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಾಸಕರ ನಡುವೆ ಗಲಾಟೆ ಆಗಿರುವಂತಹದ್ದು. ಶರಣಪ್ರಕಾಶ್ ಪಾಟೀಲ್ ವರ್ಸಸ್ ಬೋಸರಾಜ್ ಇವರಿಬ್ಬರ ನಡುವೆ ಈಗ ಜಗಳ ಆಗಿರುವಂತಹದ್ದು. ನಾನು ಕೂಡ ರಾಯಚೂರು ಜಿಲ್ಲೆಯವನು, ವರ್ಗಾವಣೆಗೆ ಯಾಕೆ ಪತ್ರ ನೀಡುತ್ತೀರಾ? ವರ್ಗಾವಣೆಯಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಹೀಗಂತ ಬೋಸರಾಜ್ ಅವರು ಶರಣಪ್ರಕಾಶ್ ಪಾಟೀಲ್ ಅವರ ಮೇಲೆ ಆರೋಪವನ್ನು ಮಾಡಿರುವಂತಹದ್ದು. ಶರಣಪ್ರಕಾಶ್ ಕೊಟ್ಟಂತಹ ಉತ್ತರದಿಂದ ಶಾಂತವಾಗದಂತಹ ಬೋಸರಾಜ್ ಇಬ್ಬರ ಮಧ್ಯೆ ಗಲಾಟೆಯಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ. ಎಸ್, ಇದು ಕಾಂಗ್ರೆಸ್ ಪಾಳೆಯದಲ್ಲಿ ನಡೆದಿರುವಂತಹ ಒಂದು ಗಲಾಟೆ. ಅಂದರೆ ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಾಸಕರ ನಡುವೆ, ಅದು ಕೂಡ ಸಿಎಂ ಇರುವಂತಹ ಸಂದರ್ಭದಲ್ಲೇ ಇಬ್ಬರು ಕೂಡ ಜಗಳ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿರುವಂಥದ್ದು. ಎಸ್, ಇದನ್ನೆಲ್ಲವನ್ನು ಕೂಡ ಸಿಎಂ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ಪಕ್ಷದ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಕೂಡ ಈ ಎಲ್ಲ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆಂತಂದರೆ ಶಾಸಕರೇ ಈ ರೀತಿಯಾಗಿ ವರ್ತನೆಯನ್ನು ತೋರಿದ್ರೆ ಇನ್ನು ಹೇಗೆ?